ಭಾಗ್ಯಲಕ್ಷ್ಮಿ ಇಂದಿನ ಮಹಾಸಂಚಿಕೆಯಲ್ಲಿ ವಿಠಲ್ ಬಂದು ಕುಸುಮ ಮತ್ತು ಭಾಗ್ಯನಿಗೆ ಜ್ಯೂಸ್ ಕೊಡ್ತಾರೆ. ಕುಸುಮ ಇದ್ದವರು ನನಗೆ ಏನು ಬೇಡ ಅಂತ ಹೇಳ್ತಾರೆ. ಭಾಗ್ಯ, ಅತ್ತೆ ನೀವು ನಿನ್ನೆಯಿಂದ ಏನು ಸಹ ತಿಂದಿಲ್ಲ ಕುಡ್ದಿಲ್ಲ, ಈಗ ಜ್ಯೂಸಾರು ಕುಡೀರಿ. ಬೇಡ ಭಾಗ್ಯ, ಇವ್ರಿಗೆ ಹಿಂಗಾಗಿದೆ, ನಾನು ಹೆಂಗೆ ಕುಡೀಲಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ನರ್ಸ್ ಬಂದು ಪೇಷಂಟಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ, ಯಾರಾದ್ರು ಒಬ್ಬರೇ ಇರಿ, ಎಲ್ಲರೂ ಇದ್ದರೆ ಪೇಷಂಟಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ತಾಂಡವ್ ಕಿಶನ್ಗೆ ಹೇಳ್ತಾನೆ, ಇವರನ್ನೆಲ್ಲ ಕರ್ಕೊಂಡು ಮನೆಗೆ ಹೋಗಿ, ನಾನು ಅಪ್ಪನ ಜೊತೆ ಇರ್ತೀನಿ ಅಂತ ಹೇಳ್ತಾನೆ. ಕುಸುಮ ಇದ್ದವಳು, ಇಲ್ಲ ಇಲ್ಲ ಇವ್ರ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾರೆ. ಭಾಗ್ಯ, ಬೇಡ ಅತ್ತೆ, ತಾಂಡವ್ ಇರ್ತಾರೆ ಅಂತ ಹೇಳಿದಾರಲ್ಲ, ಇರಲಿ ನಾವು ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಈ ಕಡೆ ಕುಸುಮ ದೇವ್ರ ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇದ್ದರೆ ಭಾಗ್ಯ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ಅಳ್ತಿರ್ತಾರೆ. ಕುಸುಮ ಹೇಳ್ತಾಳೆ, ನಾನು ನನ್ನ ಗಂಡ ನನ್ನ ಸೊಸೆ ಜೀವನ ಚೆನ್ನಾಗಿರಲಿ ಅಂತ ನಿನ್ನ ಹತ್ರ ಕೇಳಿದಷ್ಟೇ, ಯಾಕೆ ದೇವ್ರೆ ನೀನು ಈ ಥರ ಮಾಡಿದೆ? ನನ್ನ ಗಂಡ ಒಂದು ಪ್ರಾಣಿಗೂ ಹಿಂಸೆ ಮಾಡಿರಲಿಲ್ಲ, ಅವ್ರಿಗೆ ಯಾಕೆ ಈ ಥರ ಪರಿಸ್ಥಿತಿ ತಂದಿಟ್ಟೆ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ತನ್ವಿ ರೂಮಿಂದ ಒಳಗೆ ಹೋಗಬೇಕು ಅನ್ನೋಷ್ಟೊತ್ತಿಗೆ ಸುನಂದ ಮತ್ತು ವಿಠಲ್ ಅಲ್ಲಿಗೆ ಬರ್ತಾರೆ. ಅಷ್ಟೊತ್ತಿಗೆ ತನ್ವಿ ಅಜ್ಜಿ ಅಂತ ಸುನಂದನ ಹತ್ರ ಓಡಿ ಬರ್ತಾಳೆ. ಅಜ್ಜಿ, ಅಜ್ಜನಿಗೆ ಹಿಂಗಾಗಕ್ಕೆ ಕಾರಣ ನಾನೇ ಅಂತ ಅಳ್ತಾಳೆ. ಸುನಂದ ಇದ್ದವಳು, ಏನು ಹೇಳ್ತಿದ್ಯಾ ತನ್ವಿ, ನೀನು ಹೆಂಗೆ ಕಾರಣ ಆಗ್ತೀಯಾ? ಅಳಬೇಡ, ಅಜ್ಜನಿಗೆ ಏನೂ ಆಗಲ್ಲ, ಅವ್ರು ಹುಷಾರಾಗ್ತಾರೆ. ಇಲ್ಲ, ಆದಿ ಬ್ರದರ್ ಹತ್ರ, ಆದಿ ಅಂಕಲ್ ಹತ್ರ ನಾನೇ ಹೇಳಿ ಹೇಗಾರು ಈ ಮದುವೆ ನಿಲ್ಲಿಸಿ ಅಂತ ಹೇಳಿದೆ. ಅಮ್ಮನ ಮದುವೆ ನಿಂತೋಗಿದ್ದಕ್ಕೇ ಅಜ್ಜಂಗೆ ಈ ಥರ ಪರಿಸ್ಥಿತಿ ಆಯಿತು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸುನಂದ ಕುಸುಮ ದೇವ್ರೂಮಿಂದ ಬಂದು, ಏನು ಹೇಳ್ತಿದ್ಯಾ ತನ್ವಿ, ಸರಿಯಾಗಿ ಹೇಳು ಅಂತ ಹೇಳು. ಹೌದಜ್ಜಿ, ನಾನೇ ಆದಿ ಅಂಕಲ್ ಹತ್ರ ಹೋಗಿ ಹೇಗಾರು ಈ ಮದುವೆನ ನಿಲ್ಲಿಸಿ ಅಂತ ಹೇಳಿದೆ, ಹಾಗಾಗಿ ನನ್ನ ಮಾತು ಕೇಳಿ ಅವ್ರು ಈ ಥರ ಮಾಡಿದರು ಅಂತ ಹೇಳಿದೆ. ನಿಂಗೆರಡು ಬಿಡ್ತೀನಿ, ಈ ಥರ ಕೆಲಸ ಮಾಡಿದ್ದು ನೀನೇ, ನಿಮ್ಮ ಅಮ್ಮನ ಜೀವನ ಹಾಳಾಗಬೇಕು ಅಂತ ನೀನು ಬಯಸ್ತೀಯಾ ಅಂತ ಕುಸುಮ ಬೈತಾಳೆ. ಅಷ್ಟೊತ್ತಿಗೆ ಸುನಂದ ಇದ್ದವರು, ಏನು ಹೇಳ್ತಿದ್ದೀರಾ ಬಿಕ್ತಿಯಮ್ಮ, ಇದೆಲ್ಲ ಆಗೋಕ್ಕೆ ಕಾರಣ ನೀವು. ನನ್ನ ಮಗಳಿಗೆ ಹೋಗಿ ಹೋಗಿ ಆ ಆದಿನ ಕಟ್ಟಬೇಕು ಅಂತ ಹೇಳ್ತಿದ್ದೀರಲ್ಲ, ಸಮಾಜ ಏನು ಅಂತ ನೋಡುತ್ತೆ, ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಸುನಂದ ಹೇಳಿದಾಗ ಕುಸುಮ ಹೇಳ್ತಾರೆ, ನಿಮ್ಮಂಥ ತಾಯಿ ಎಲ್ಲೂ ಇಲ್ಲ, ಸ್ವಂತ ಮಗಳು ಜೀವನ ಹಾಳಾಗಲಿ ಅಂತ ಬಯಸ್ತೀರಲ್ಲ ನೀವು ಒಂದು ತಾಯಿನ ಅಂದಾಗ, ಹೌದೌದು, ನಿಮ್ಮಂಥ ಅಮ್ಮನೂ ನಾನೆಲ್ಲೂ ಕಂಡಿಲ್ಲ, ಸ್ವಂತ ಮಗನ್ನೇ ನಂಬ್ತಿಲ್ಲ ಅಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭಾಗ್ಯಂಗೆ ಸಿಟ್ಟು ಬಂದು, ಇಬ್ಬರು ಸ್ವಲ್ಪ ಸುಮ್ಮನೆ ಆಗ್ತೀರಾ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅತ್ತೆ ನೀವು ಹೋಗಿ ರೂಮಿಗೆ ಹೋಗಿ ರೆಸ್ಟ್ ಮಾಡಿ, ಊಟ ಮಾಡಿ ಅಂತ ಭಾಗ್ಯ ಹೇಳ್ತಾಳೆ. ಈ ಕಡೆ ಕಾಂತ ಆದಿ ಬರುವಾಗ ಅವರಪ್ಪ ಏನೂ ಮಾತಾಡೋದೇ ಇಲ್ಲ. ಮೀನಾಕ್ಷಿ ಹೇಳ್ತಾಳೆ, ಅಣ್ಣ ಮಾತಾಡಲ್ಲ ಅಂದ್ರೇನು, ನಾನು ಮಾತಾಡ್ತೀನಿ, ನೀನೇನು ಬೇಜಾರಾಗಬೇಡ, ಹೋಗು ರೂಮಿಗೆ ಅಂದಾಗ, ಅತ್ತೆ ನನ್ನ ಫೋನ್ ಎಲ್ಲರೂ ನೋಡಿದ್ರಾ ಅಂತ ಕೇಳ್ತಾರೆ. ಫೋನ್ ನೋಡು, ನನಗಿದು ಫೋನ್ ಆಗ ಕಾಣ್ತಿರ್ಲಿಲ್ಲ, ಒಂದು ಫೋನ್ ಮಾಡಬೇಕಿತ್ತು, ನಿನ್ನ ಫೋನು ಡೈನಿಂಗ್ ಟೇಬಲಲ್ಲೇ ಇತ್ತು, ಹಾಗಾಗಿ ಫೋನ್ ತಗೋ ಅಂತ ಕೊಡ್ತಾರೆ. ಅಷ್ಟೊತ್ತಿಗೆ ಕಿಶನ್ ಯಾಕೆ ಫೋನ್ ಮಾಡಿದ್ದಾನೆ ಅಂದಾಗ, ಅಯ್ಯೋ ಕಿಶನ್ ಇನ್ನೇನಾರು ವಿಚಾರ ಹೇಳಿಬಿಡ್ತಾನ ಅಂತ ಕಿಶನಿಗೆ ಫೋನ್ ಮಾಡಿದಾಗ ಕಿಶನ್ ಫೋನ್ನ ರಿಸೀವ್ ಮಾಡಲ್ಲ. ಸರಿ ಹೋಗು ಆದಿ, ನೀನು ರೆಸ್ಟ್ ಮಾಡು ಅಂತ ಹೇಳ್ತಾರೆ. ಈ ಕಡೆ ಸಿಸ್ಟರ್ ಬಂದು, ನೋಡಿ ಪೇಷಂಟಿಗೆ ಪ್ರಜ್ಞೆ ಬಂದಿದೆ, ಅವರು ಮಾತಾಡಬೇಕು ಅಂತಿದ್ದಾರೆ ಅಂತ ತಾಂಡವ್ಗೆ ಖುಷಿಯಾಗಿ ಒಳಗೆ ಬರ್ತಾರೆ. ಅಪ್ಪ ಅಂತ ಹೇಳ್ತಾರೆ. ಈ ಕಡೆ ಧರ್ಮ, ನನ್ನ ಸೊಸೆ ಜೀವನ ಯಾಕೆ ಹೀಗಾಯಿತು, ಅವಳಿಗೆ ಈ ಥರ ಆಗಬಾರ್ದಿತ್ತು. ಹೌದು ಅಪ್ಪ, ನನ್ನಿಂದ ಭಾಗ್ಯ ತುಂಬ ಕಷ್ಟಪಟ್ಟಿದ್ಲು, ಇನ್ನೇನು ಭಾಗ್ಯನ ಜೀವನ ಚೆನ್ನಾಗಾಗುತ್ತೆ, ಅವಳ ಜೀವನ ಸುಂದರವಾಗಿರುತ್ತೆ ಅನ್ನೋಷ್ಟೊತ್ತಿಗೆ ಆದಿ ಬ್ರದರ್ ಈ ಥರ ಮಾಡಿದ್ರಲ್ಲ, ಆದಿ ಬ್ರದರ್ ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನೀವು ಹೆಚ್ಚು ಮಾತಾಡಬೇಡಿ ಅಪ್ಪ, ರೆಸ್ಟ್ ಮಾಡಿ ಅಂತ ಈ ಕಡೆ ತಾಂಡವ್ ಹೇಳ್ತಾನೆ. ಮಾರನೇ ದಿನ ಎಲ್ಲರೂ ಆಸ್ಪತ್ರೆಗೆ ಹೋಗ್ತಾರೆ. ಈ ಕಡೆ ಧರ್ಮ ಅವರು, ನಾನು ಭಾಗ್ಯ ಮತ್ತು ತಾಂಡವನ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭಾಗ್ಯ ಮತ್ತು ತಾಂಡವ್ ಧರ್ಮನ ಹತ್ರ ಬರ್ತಾರೆ. ಮಗಳೇ ಹೇಗಿದ್ದೀಯಾ, ಮಾವ ಹೇಗಿದ್ದೀರಾ ಅಂತ ಕೇಳ್ತಾರೆ. ಇಲ್ಲ ಮಗಳೇ, ನಾನು ಚೆನ್ನಾಗಿದ್ದೀನಿ, ನೀನು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ, ನಿನ್ನ ಜೀವನ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನನಗೆ ಒಂದು ಮಾತು ಕೊಡ್ತೀಯಾ ಮಗಳೇ ಅಂತ ಕೇಳ್ತಾರೆ. ಏನು ಮಾವ, ಏನು ಅಂತ ಕೇಳ್ತಾರೆ. ನೀನು ಮರುಮಾಂಗಲ್ಯ ಆಗಬೇಕು, ನೀನು ತಾಂಡವನ ಮದುವೆ ಆಗಬೇಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭಾಗ್ಯಂಗೆ ಬೇಜಾರಾಗುತ್ತೆ. ಏನು ಹೇಳ್ತಿದ್ದೀರಾ ಮಾವ, ಯಾಕೆ ನಾನು ಒಂಟಿಯಾಗಿ ಜೀವನ ಮಾಡೋಕ್ಕೆ ಆಗಲ್ವಾ, ನಾನು ಒಂಟಿಯಾಗಿ ಜೀವನದಲ್ಲಿ ಖುಷಿಯಾಗಿದ್ದೀನಲ್ಲ ಮಾವ ಅಂತ ಹೇಳಿ ಜೋರಾಗಿ ಹೊರಗೆ ಬರ್ತಾಳೆ. ತಾಂಡವು ಬಂದು, ನೀನು ಅಪ್ಪ ಆ ಥರ ಹೇಳಿದರು ಅಂತ ಏನು ಬೇಜಾರಾಗಬೇಡ ಭಾಗ್ಯ, ಅವರು ಈಗ ತುಂಬ ಬೇಜಾರಲ್ಲಿದ್ದಾರೆ, ಆದಿ ಬ್ರದರ್ ಈ ಥರ ಮಾಡಿದ್ರಲ್ಲ, ಹಾಗಾಗಿ ನಾನು ಆದಿ ಬ್ರದರ್ ಹತ್ರ ಮಾತಾಡಿ ಈ ಮದುವೆನ ಒಪ್ಪಿಸ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭಾಗ್ಯ ಇದ್ದವಳು, ಬೇಡ ಅದೆಲ್ಲ ಏನು ಬೇಡ ಅಂತ ಹೇಳ್ತಾರೆ. ಇಲ್ಲ, ಆದಿ ಬ್ರದರ್ ಕೈಕಾಲು ಹಿಡ್ದಾರು ನಾನು ಈ ಮದುವೆನ ಒಪ್ಪಿಸ್ತೀನಿ ಅಂತ ಈ ಕಡೆ ಹೋಗ್ತಾನೆ. ಅಷ್ಟೊತ್ತಿಗೆ ಗುಂಡಣ್ಣ ಯೋಚನೆ ಮಾಡ್ತಿರ್ತಾರೆ, ಆದಿ ಅಂಕಲ್ ಯಾಕೆ ಇನ್ನೂ ಬರಲೇ ಇಲ್ಲ, ಆಸ್ಪತ್ರೆಗೂ ಬರಲಿಲ್ಲ, ಒಂದು ಫೋನೇ ಮಾಡಲಿಲ್ಲ, ಅವ್ರಿಗೆ ಹೇಗಾರು ವಿಚಾರ ತಿಳಿಸ್ಬೇಕು ಅಂತ ಅಂದ್ಕೊಂಡು
ಫೋನ್ ಮಾಡೋಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಓ ಗುಂಡಣ್ಣ ಏನು ಫೋನ್ ಮಾಡ್ತಿದ್ದಾನೆ, ಏನಾಯಿತು ಅಂದಾಗ ನೀವು ಮದುವೆ ಬೇಡ ಅಂತ ಹೇಳೋದ್ರಲ್ಲ, ಅಷ್ಟೊತ್ತಿಗೆ ಅಜ್ಜನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳಿ ಇರೋ ವಿಚಾರನೆಲ್ಲ ಹೇಳ್ತಾನೆ. ಹೌದಾ, ಇಷ್ಟೆಲ್ಲ ಆಯಿತಾ, ಸರಿ ಹಾಗಾದರೆ ನಾನು ಬರ್ತೀನಿ ಅಂತ ಹೇಳ್ತಾನೆ. ಈ ಕಡೆ ತಾಂಡವ್ ಮನೆಗೆ ಹೋದಾಗ ಅವನನ್ನ ವಾಚ್‌ಮ್ಯಾನಿಂದ ನೀನು ಯಾಕೋ ಬಂದೆ, ನಿನ್ನಿಂದನೇ ಇದೆಲ್ಲ ಆಗ್ತಾ ಇರೋದು ಅಂತ ಅವನನ್ನು ಹೊರಗೆ ಹಾಕ್ತಾರೆ. ಅದನ್ನು ಮೀನಾಕ್ಷಿ ರೆಕಾರ್ಡ್ ಮಾಡ್ತಾಳೆ. ರೆಕಾರ್ಡ್ ಮಾಡಿ ಅದನ್ನು ತನ್ವಿಗೆ ಕಳಿಸ್ತಾರೆ. ಇನ್ನು ಒಳ್ಳೆಯದು ನನಗೆ ಸಿಕ್ತು, ಇದನ್ನ ಹೇಗಾದ್ರು ತನ್ವಿ ಕೇಳಿಸಿದ್ರೆ ಇನ್ನೂ ಬೆಂಕಿಗೆ ಇನ್ನೂ ತುಪ್ಪ ಸುರಿದಂಗಾಗುತ್ತೆ ಅಂತ ಮೀನಾಕ್ಷಿ ಹೇಳ್ತಾಳೆ. ಈ ಕಡೆ ತನ್ವಿ ಇದ್ಯಾವುದು ಅನ್ನೋನ್ ನಂಬರಿಂದ ಏನೋ ವಿಡಿಯೋ ಬಂದಿದ್ದಲ್ಲ, ಏನಿರ್ಬೋದು ಅಂತ ನೋಡುವಾಗ ಅಪ್ಪನ ಹೊರಗೆ ಹಾಕೋದನ್ನ ನೋಡಿ ಇವ್ರು ಯಾಕೆ ಈ ಥರ ಮಾಡಿದರು, ಅಪ್ಪ ಹೋಗಿ ಮದುವೆನ ಒಪ್ಪಿಸ್ತೀನಿ ಅಂತ ಹೋದರೆ ಆದರೆ ಈ ಥರ ಮಾಡಿದ್ರಲ್ಲ, ಇದನ್ನು ಫಸ್ಟು ಅಮ್ಮಂಗೆ ತೋರಿಸ್ಬೇಕು ಅಂತ ಈ ಕಡೆ ತನ್ವಿ ಭಾಗ್ಯಂಗೆ ನೋಡಮ್ಮ, ಅಪ್ಪ ಹೋಗಿ ಆದಿ ಅಂಕಲ್ ಹತ್ರ ಮದುವೆ ವಿಚಾರ ಮಾತಾಡಬೇಕು ಅಂತ ಹೋದರೆ ಆದಿ ಅಂಕಲ್ಲು ಅವ್ರನ್ನ ವಾಚ್ಮ್ಯಾನ್ನ ಬಿಟ್ಟು ಹೊರಗೆ ಹಾಕಿದ್ದಾರಲ್ಲ, ನೋಡು ಇಂಥವ್ರ ಜೊತೆ ನೀನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ಅಂದಾಗ ಆದಿ ಬ್ರದರ್ ಹೇಳ್ತಾನೆ, ಇಲ್ಲ ತನ್ವಿ ಅದೇನೋ ಆಗೋಯ್ತು ಬಿಡು ಅಂತ ಹೇಳಿ ಹೊರಗೆ ಹೋಗೋಷ್ಟೊತ್ತಿಗೆ ಈ ಕಡೆ ಆದಿ ಬ್ರದರ್ ಬರ್ತಾ ಇರ್ತಾನೆ. ಅಯ್ಯೋ ಇವನು ಯಾಕೆ ಇಲ್ಲಿಗೆ ಬಂದ, ಈ ಸಮಯಕ್ಕೆ ಬಂದಲ್ಲ ಅಂದಾಗ ನೋಡಿ ನಿಮ್ಮನ್ನು ನೋಡಿ ತುಂಬ ಬೇಜಾರಲ್ಲಾಗಿದ್ದಾರೆ, ಇನ್ನೂ ನಿಮ್ಮನ್ನು ನೋಡಿದರೆ ತುಂಬ ಬೇಜಾರು ಪಡ್ತಾರೆ ಆದಿ ಬ್ರದರ್, ನೀವು ಈಗನೇ ಇಲ್ಲಿಂದ ಹೋಗಿ ಅಂತ ಹೇಳ್ತಾರೆ. ಅಲ್ಲ ಅವರಿಗೆ ಹುಷಾರಿಲ್ಲಲ್ಲ ಧರ್ಮ, ಅವರಿಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲ ಆದಿ ಬ್ರದರ್, ಎಲ್ಲರೂ ಬೇಜಾರಲ್ಲಿದ್ದಾರೆ, ಇನ್ನೂ ಬೇಜಾರು ಹೆಚ್ಚಾಗುತ್ತೆ, ನೀವು ಈಗನೇ ಹೋಗಿ, ಭಾಗ್ಯನೂ ಬೇರೆ ತುಂಬ ಸಿಟ್ಟಾಗಿದ್ದಾಳೆ ಅಂತ ಹೇಳ್ತಾರೆ. ಆಯಿತು ಅಂತ ಆದಿ ಹೋಗ್ತಾನೆ. ಈ ಕಡೆ ತಾಂಡವ್ ಇನ್ನೇನು ಹೊರಗೆ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಶ್ರೇಷ್ಠ ಬರ್ತಾಳೆ. ಶ್ರೇಷ್ಠ ತಾಂಡವ್ ಅಂತ ಬರ್ತಾನೆ. ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾರೆ. ಯಾಕೋ ನಾನು ಬಂದಿದ್ದು ಬೇಜಾರಾಯಿತಾ, ಇಲ್ಲ ಈ ಸಮಯ ಸರಿಯಲ್ಲ ಹೋಗು ಅಂದಾಗ, ಇಲ್ಲ ನಿಂಗೆ ಒಂದು ಗುಡ್ ನ್ಯೂಸ್ ಹೇಳಬೇಕು, ನಾನು ಪ್ರೆಗ್ನೆಂಟ್ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ತಾಂಡವ್ ಎತ್ತುತ್ತಾನೆ. ಅದನ್ನೆಲ್ಲ ನೋಡಿ ಅವಳು ಕನಸು ಅಂತ ಗೊತ್ತಾಗುತ್ತೆ. ಅಯ್ಯೋ ನೀನು ಖುಷಿಯಾಗಿರ್ತೀಯ ಅಂತ ಅಂದ್ಕೊಂಡ್ರೆ ನೀನು ಯಾಕೆ ಇಷ್ಟು ಬೇಜಾರಲ್ಲಿದ್ದೀಯಾ ಅಂತ ಕೇಳಿದಾಗ, ಇಲ್ಲ ಒಂದು 2 ಡೇಸ್ ಟೈಮ್ ಕೊಡು, ಮತ್ತೆಲ್ಲ ಸರಿಯಾಗುತ್ತೆ ಹನಿ, ನೀನೀಗ ಫಸ್ಟ್ ಇಲ್ಲಿಂದ ಹೋಗು, ಯಾರಾದ್ರು ನೋಡಿದರೆ ಎಲ್ಲ ಉಲ್ಟಾ ಪಲ್ಟಾ ಆಗುತ್ತೆ, ಹೋಗು ನೀನು ಅಂತ ಕಳಿಸ್ತಾರೆ. ಸರಿ ಅಂತ ಶ್ರೇಷ್ಠ ಹೋಗ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.